ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಸ್ಫೋಟಕಗಳು ಪತ್ತೆಯಾಗಿದೆ. ಬಸ್ ನಿಲ್ದಾಣದ ಬಳಿ ಪತ್ತೆಯಾಯಿತು. ಈ ಜಿಲೆಟಿನ್ ಪ್ಲಾಸ್ಟಿಕ್ ಕವರ್ನಲ್ಲಿ ಅಡಗಿಸಿಟ್ಟಿದ್ದಂತ 6 ಜಿಲೆಟಿನ್ ಪತ್ತೆಯಾಗಿದೆ. ಎಲ್ಲಿ? ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಪ್ರದೇಶಗಳಲ್ಲಿ. ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಸ್ಫೋಟಕಗಳು ಈಗ ಪತ್ತೆಯಾಗಿದೆ. ಬಸ್ ನಿಲ್ದಾಣದ ಬಳಿನೇ ಪತ್ತೆಯಾಗಿದೆ ಜಿಲೆಟಿನ್. ಪ್ಲಾಸ್ಟಿಕ್ ಕವರ್ನಲ್ಲಿ ಅಡಗಿಸಿಟ್ಟಿದ್ದಂತ 6 ಜಿಲೆಟಿನ್ ಪತ್ತೆಯಾಗಿದೆ. ಸ್ಥಳಕ್ಕೀಗ ಕಲಾಸಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಆಂಟಿ ಟೆರರಿಸ್ಟ್ ಸೆಲ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಇದು. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಸಾಲಾಗಿ ಈ ಇಮೇಲ್ಗಳಲ್ಲಿ ಬಾಂಬ್ ಥ್ರೆಟನಿಂಗ್ ಮೇಲ್ಸ್ಗಳು ಬರ್ತಾ ಇತ್ತು, ಕಾಲ್ ಬರ್ತಾ ಇತ್ತು. ಅದಾದ್ಮೇಲೆ ಇತ್ತೀಚೆಗಷ್ಟೇ ಬರಪ್ಪನ ಅಗ್ರಹಾರದಲ್ಲಿ ಅಡಗಿದ್ದಂತ ಅನೇಕರು, ಈ ASI ಚಾಂದ್ ಪಾಷಾ ಸೇರಿ ಅನೇಕ ವಿಚಾರಗಳು ಈಗಾಗಲೇ ಒಂದು ರೀತಿ ಶಾಕಿಂಗ್ ರೀತಿ ಇತ್ತು. ಅದರ ಮುಂದುವರಿದ ಭಾಗ ಅನ್ನುವಂತೆ ಕಲಾಸಿಪಾಳ್ಯದ ಬಸ್ ನಿಲ್ದಾಣದ ಹತ್ತಿರದಲ್ಲೇ ಈ ರೀತಿಯಾಗಿ ಒಂದು ಕವರ್ನಲ್ಲಿ ಜಿಲೆಟಿನ್ಗಳು ಪತ್ತೆಯಾಗಿದೆ. ಸ್ಫೋಟಕಗಳು ಇವೆಲ್ಲವೂ ಸದ್ಯ ಈಗ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನಿಜಕ್ಕೂ ಶಾಕಿಂಗ್ ಆಗಿದೆ ವಿಚಾರ. ಯಾಕಂದ್ರೆ ಇತ್ತೀಚೆಗಷ್ಟೇ ಆ ಕಾಲೇಜು, ಶಾಲೆ ಅನೇಕ ಕಡೆಯಲ್ಲೂ ಕೂಡ ಈ ಇಮೇಲ್ ಅಲ್ಲೂ ಕೂಡ ಬಂದಿತ್ತು, ಬಾಂಬು ಅಲ್ಲಿ ಸ್ಫೋಟ ಮಾಡ್ತೀವಿ, ಇಲ್ಲಿ ಸ್ಫೋಟ ಮಾಡ್ತೀವಿ ಅನ್ನೋದಾಗಿ. ಬಟ್ ಈಗ ಕಲಾಸಿಪಾಳ್ಯದ ಬಸ್ ನಿಲ್ದಾಣದಲ್ಲಿ ಸ್ಫೋಟಕಗಳು ಪತ್ತೆಯಾಗಿದೆ. ಬಸ್ ನಿಲ್ದಾಣ ಇದೆಯಲ್ಲ, ಅದರ ಪಕ್ಕದಲ್ಲೇ ಇತ್ತು ಜಿಲೆಟಿನ್ಗಳು. ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಎಲ್ಲವನ್ನ ಅಡಗಿಸಿಟ್ಟಿದ್ರು. 6 ಜಿಲೆಟಿನ್ ಇತ್ತು. ಇವೆಲ್ಲವೂ ಕೂಡ ಸ್ಫೋಟಕ. ಹಾಗಾಗಿ ಈಗ ಸ್ಥಳಕ್ಕೆ ಕಲಾಸಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆಂಟಿ ಟೆರರಿಸ್ಟ್ ಸೆಲ್ ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿನೇ ಸ್ಲೀಪರ್ ಸೆಲ್ಗಳೆಲ್ಲಾದ್ರೂ ಮತ್ತೆ ಆಕ್ಟಿವೇಟ್ ಆಗಿದ್ವಾ, ಏನು ಕನೆಕ್ಷನ್ ಇದೆ? ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇತ್ತೀಚೆಗಷ್ಟೇ ಏನು ಬೆಳವಣಿಗೆ ಆಗಿತ್ತು, ASI ಕೈ ಜೋಡಿಸಿದ್ದು, ಅನೇಕ ವೈದ್ಯಾಧಿಕಾರಿಗಳು ಕೈ ಜೋಡಿಸಿದ್ದು. ಅದರ ಪ್ರಕರಣ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆ ಇತ್ತು, ಅನುಮಾನ ಇತ್ತು, ಅನೇಕ ಶಂಕೆ ಪಡುವಂತ ವಿಚಾರ ಇತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಸ್ಫೋಟಕಗಳು ಕಲಾಸಿಪಾಳ್ಯದ, ಅಂದ್ರೆ ಆ ಬಸ್ ಸ್ಟ್ಯಾಂಡ್ ಹತ್ರ ದಿನನಿತ್ಯ ಜನ ಓಡಾಡ್ತಿರ್ತಾರೆ, ಆ ಪ್ರದೇಶದಲ್ಲಿ ಒಂದು ಕವರ್ನಲ್ಲಿ ಜಿಲೆಟಿನ್ಗಳು ಪತ್ತೆಯಾಗಿದೆ. ಸ್ಫೋಟಕಗಳು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸದ್ಯ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಡಾಗ್ ಸ್ಕ್ವಾಡ್ ಬಂದಿದೆ, ಇನ್ನು ಅನೇಕ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಜಯ್, ಇದು ಆಕ್ಚುಲಿ ಎಷ್ಟೊತ್ತಿಗೆ ಆಗಿರುವಂತ ಘಟನೆ? ಯಾರಿದನ್ನ ಪತ್ತೆ ಮಾಡ್ತಾರೆ? ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರವಾಗಿ? ಈಗಾಗಲೇ ಏನು ಜಿಲೆಟಿನ್ ಕಡ್ಡಿಗಳು ಕೂಡ ಈಗಾಗಲೇ ಒಂದು 6 ಬಾಕ್ಸ್ ಕೂಡ ಪತ್ತೆ ಆಗಿರುವಂತದ್ದು. ಕಲಾಸಿಪಾಳ್ಯ ಏನು ಬಸ್ ಸ್ಟಾಂಡ್ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಈಗಾಗಲೇ ಸೇರಿರುವಂತದ್ದು. ಅಂದ್ರೆ ಅಲ್ಲಿದ್ದಂತ ಕೆಲವರು ಅನುಮಾನಾಸ್ಪದಗೊಂಡು ಅಲ್ಲಿದ್ದಂತ ಶೌಚಾಲಯ ಬಳಿ ಕೂಡ ನೋಡಿದರೆ, ಆಗ ಅದನ್ನ ನೋಡಿದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಕೂಡ ಈಗಾಗಲೇ ಪತ್ತೆ ಆಗಿದೆ. ತಕ್ಷಣ ಅವರು ಪೊಲೀಸರು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕಲಾಸಿಪಾಳ್ಯ ಪೊಲೀಸರು ಸೇರಿದಂತೆ ಈಗಾಗಲೇ ಆಂಟಿ ಟೆರರಿಸಂ ಸೆಲ್ ಏನಿರುತ್ತೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಕೇವಲ ಕಡ್ಡಿಯನ್ನು ಈಗಾಗಲೇ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಇದನ್ನ ಎಲ್ಲೋ ಒಂದ್ ಕಡೆ ಕೊಡೋದಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಇಟ್ಟಿದ್ದಾರೆ ಅನ್ನೋ ಒಂದು ಅನುಮಾನದ ಮೇಲೂ ಕೂಡ ಈಗ ತನಿಖೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಸ್ಫೋಟಕವಾದಂತ ವಸ್ತುಗಳು, ಅಂದ್ರೆ ಇದೆಲ್ಲವನ್ನು ಕೂಡ ಜೋಡಿಸಿದ್ರೆ ಆನಂತರ ಅದು ಸ್ಫೋಟಗೊಳ್ಳುತ್ತೆ ಹೊರತು ಬರೀ ಜಿಲೆಟಿನ್ ಕಡ್ಡಿಯಿಂದ ಸ್ಫೋಟಗೊಳ್ಳಲ್ಲ. ಸೊ ಹೀಗಾಗಿ ಇದನ್ನ ಬೇರೆ ಕಡೆಗೆ ಎಲ್ಲ ಶಿಫ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರ ಅನ್ನೊಂದು ಏನೋ ಅನುಮಾನದ ಮೇಲೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಬಗ್ಗೆ FIR ಕೂಡ ದಾಖಲು ಮಾಡ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಸಹ ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ವಿಚಾರವಾಗೂ ಕೂಡ ಯಾರು ತಂದಿಟ್ರು, ಯಾವಾಗ ತಂದಿಟ್ರು, ಎಷ್ಟೊತ್ತಿಗೆ ತಂದಿಟ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿರುವಂತ ಕೆಲವೊಂದು CCTV ಫುಟೇಜಸ್ ಏನಿದೆ ಅದೆಲ್ಲವನ್ನು ಕೂಡ ಚೆಕ್ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಸಹ ಮುಂದಾಗಿರುವಂತದ್ದು. ಮತ್ತೆ ಅಲ್ಲಿ ಯಾರ್ಯಾರು ಓಡಾಡ್ತಾರೆ, ಮತ್ತೆ ಅನುಮಾನ ಬರುವಂತ ರೀತಿಯಲ್ಲಿ ಯಾರ್ಯಾರು ಕಂಡು ಬರ್ತಾರೆ ಅಂತವ್ರನ್ನು ಕೂಡ ಈಗಾಗಲೇ ಪೊಲೀಸರು ಚೆಕ್ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಮತ್ತೆ ಇದು ಇವತ್ತೇ ಇಟ್ಟಿದ್ದ ಅಥವಾ ಎಷ್ಟು ದಿನ ಆಗಿದೆ ಇಟ್ಟಿದ್ದು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಈಗ
ತಾನೇ ಈಗ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಡಾಗ್ ಸ್ಕ್ವಾಡ್ ಏನಿದೆ ಅದು ಕೂಡ ಈಗಾಗಲೇ ಡಾಗ್ ಸ್ಕ್ವಾಡ್ ಕೂಡ ಬಂದಿರುವಂತದ್ದು. ಡಾಗ್ ಸ್ಕ್ವಾಡ್ ಕೂಡ ಬಂದು ಅದು ಸಂಪೂರ್ಣವಾದಂತ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ಯಾವ ವಿಚಾರಕ್ಕೋಸ್ಕರ ಇಟ್ಟಿದ್ದಾರೆ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಇದು ಬಂಡೆಗಳನ್ನ ಬ್ಲಾಸ್ಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸೊ ಈಗ ಆ ಒಂದು ವಿಚಾರವಾಗಿ ಏನಾದ್ರು ತಗೊಬಂದು ಇಟ್ಟಿದಾರಾ ಅಥವಾ ಇಲ್ಲಿ ನಿಜಕ್ಕೂ ಕೂಡ ಬೇರೆ ರೀತಿಯಾದಂತ ಕೃತ್ಯಕ್ಕೆ ಏನೋ ಮುಂದೆ ಈ ಒಂದು ಜಿಲೆಟಿನ್ ಕಡ್ಡಿನ ಯೂಸ್ ಮಾಡೋದಕ್ಕೆ ಇಟ್ಟಿದಾರಾ ಅಥವಾ ಬೇರೆ ಎಲ್ಲರೂ ಕೃತ್ಯ ಎಸ್ಕೋದಕ್ಕೆ ಇಲ್ಲಿಂದ ಪಾರ್ಸಲ್ ಮಾಡ್ತಾ ಇದಾರಾ, ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. FIR ಕೂಡ ಇನ್ನೇನು ಮಾಡ್ತೀವಿ ಅಂತ ಹೇಳಿ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ತಿಳಿಸಿರುವಂತದ್ದು. FIR ಆಗಿ ತನಿಖೆ ನಡೆದ ನಂತರವೇ ಇದರ ಒಂದು ಸತ್ಯಾಸತ್ಯತೆ ಅನ್ನೋದು ಏನಿದೆ ಅದು ಹೊರ ಬರಬೇಕಾಗಿದೆ. ಅಖಿಲೇಶ್, ಜೊತೆಲಿ ಈಗಾಗಲೇ ಬೆಂಗಳೂರಿನಲ್ಲಿ ರಾಮೇಶ್ವರ ಕೆಫೆಯ ವಿಚಾರ ಇರಬಹುದು, ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಏನೇನು ಆಯಿತು, ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದು ಬೆಚ್ಚಿ ಬೀಳಿಸಿತ್ತು. ಅದರ ಬೆನ್ನಲ್ಲೇ ಈ ಪ್ರಕರಣ ಕೂಡ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಈಗ ಪೊಲೀಸರ ಜೊತೆಲಿ ಬೇರೆ ಯಾವ್ಯಾವ ತನಿಖಾ ತಂಡ ಇಳಿದಿದ್ದಾರೆ, ಪ್ರಾಥಮಿಕವಾಗಿ ಯಾವ ರೀತಿ ಪರಿಶೀಲನೆ ಅಲ್ಲಿ ಸಾಗ್ತಾ ಇದೆ ಈಗ ಘಟನಾ ಸ್ಥಳದಲ್ಲಿ ಅಂತ? ಖಂಡಿತವಾಗ್ಲೂ ಅಖಿಲೇಶ್, ನೀವ್ ಹೇಳ್ದಂತದ್ದು ಸತ್ಯ. ಯಾಕಂದ್ರೆ ಈಗ ರಾಮೇಶ್ವರಂ ಕೆಫೆ ಆಗಿರ್ಬೋದು ಮತ್ತೆ ಮೊನ್ನೆ ಜೈಲಲ್ಲಿ ನಡೆದಂತಹ ಕೆಲವೊಂದು ಡೆವಲಪ್ಮೆಂಟ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಕೂಡ ಈಗಾಗಲೇ ಪರಿಶೀಲನೆ ಸಹ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಈ ಒಂದು ಕಡ್ಡಿ ಯಾವ ವಿಚಾರವಾಗಿ ಯೂಸ್ ಮಾಡ್ತಾರೆ, ಈಗ ನಾನು ಅವಾಗ್ಲೇ ಹೇಳಿದಾಗೆ ಒಂದು ಬಂಡೆ ಹೊಡೆಯೋದಕ್ಕೂ ಕೂಡ ಯೂಸ್ ಮಾಡ್ತಾರೆ, ಇನ್ನೊಂದು ಬ್ಲಾಸ್ಟ್ ವಿಚಾರಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಎಲ್ಲಾ ವಿಚಾರವನ್ನು ಇಟ್ಕೊಂಡು ಈಗ ಪೊಲೀಸರು ಕೂಡ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಏನೋ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ಕರೆಸ್ತಾ ಇರುವಂತದ್ದು. ಇದರ ಜೊತೆಗೆ ಬಾಂಬ್ ಸ್ಕ್ವಾಡ್ ಏನಿದೆ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು. ಯಾಕಂದ್ರೆ ಇನ್ನು ಆ ಕಡೆ ಈ ಕಡೆ ಅಂದ್ರೆ ಆ ಒಂದು ಸುತ್ತಮುತ್ತ ಸಾಕಷ್ಟು ಜನರು ಓಡಾಟ ಕೂಡ ಇರುತ್ತೆ. ಪ್ರತಿದಿನವೂ ಕೂಡ ಏನು ಸಾವಿರಾರು ಜನರು ಕೂಡ ಇದು ಬೆಂಗಳೂರಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಆ ಒಂದು ಬಸ್ ಸ್ಟ್ಯಾಂಡ್ ಅನ್ನೇ ಅವಲಂಬಿತರಾಗಿರುವಂತದ್ದು. ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಇನ್ನು ಆ ಸುತ್ತಮುತ್ತನೂ ಕೂಡ ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಆಂಟಿ ಟೆರರಿಸಂ ಸೆಲ್ ಏನಿದೆ ಅದರ ಕೂಡ ಆ ಒಂದು ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನು ಲೋಕಲ್ ಪೊಲೀಸ್ ಅವರಾಗಿರ್ಬೋದು, ಹಿರಿಯ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇದು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ಯಾವ ಬ್ಲಾಸ್ಟ್ ಗಳಿಗೆ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಇನ್ನು FIR ಆಗಿ ಆ ನಂತರ ಯಾರು ಇದನ್ನ ತಂದಿಟ್ರು ಅಥವಾ ಯಾರು ಏನೋ ಬಂಡೆ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ತಂದಿ ಮರ್ತಿದಾರ. ಸೊ ಹೀಗಾಗಿ ಸಾಕಷ್ಟು ಈ ರೀತಿಯಾದ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಈಗಾಗಲೇ ಏನೋ ವಿಚಾರಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಇದು ಯಾರು ಇಲ್ಲಿ ಇನ್ಫಾರ್ಮೇಶನ್ ಕೊಟ್ರು ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಯಾವಾಗ ನೀವು ಇದನ್ನ ಗಮನಿಸಿದ್ರಿ ಮತ್ತೆ ಇಲ್ಲಿ ನೀವು ಯಾವಾಗ್ಲೂ ಓಡಾಡ್ತೀರಾ ಅಥವಾ ಎಷ್ಟ್ ದಿನಕ್ಕೊಂದ್ಸಲ ಓಡಾಡ್ತೀರಾ, ಹೀಗೆ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಸಿಕ್ಕುವಂತವ್ರು ಮತ್ತೆ ಅನುಮಾನಾಸ್ಪದವಾಗಿ ಓಡಾಡುವಂತವ್ರ ಮೇಲೂ ಕೂಡ ಈಗಾಗಲೇ ಪೊಲೀಸರು ಈಗಾಗಲೇ ಚೆಕ್ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಲ್ಲಿ ಈಗ FIR ಆದ ನಂತರದಲ್ಲಿ ಯಾರನ್ನಾರು ವಶಕ್ಕೆ ಪಡೆದ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದ್ ರೀತಿ ತೆರೆ ಬೀಳತ್ತೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಜೊತೆಲಿ ಈಗ ಇನ್ವೆಸ್ಟಿಗೇಷನ್ ಹೇಗೆ ಸಾಗಬಹುದು ಅಂತ, ಯಾಕಂದ್ರೆ CCTV ಪರಿಶೀಲನೆ ಇರಬಹುದು ಅಥವಾ ಸ್ಲೀಪರ್ ಸೆಲ್ ಮೇಲೆ ಒಂದಿಷ್ಟು ಕಣ್ಣಿಡೋದು ಅಥವಾ ಬೇರೆ ಬಂದಿರುವಂತ ಇಂಟೆಲ್ ಮೂಲಕವಾಗಿ ಹೇಗೆ ಸಾಗುತ್ತೆ, ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಇವಾಗ? ಖಂಡಿತವಾಗ್ಲೂ ಈಗ ಏನಿದೆ ಆ ಎಲ್ಲವನ್ನು ಕೂಡ ಈಗ ಪೊಲೀಸರು ರಿಕವರಿಯನ್ನ ಮಾಡ್ತಾರೆ. ರಿಕವರಿ ಮಾಡಿದ ನಂತರದಲ್ಲಿ ಅದರಲ್ಲಿ ಸಿಗುವಂತ ಕೆಲವೊಂದು ಏನೋ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಮತ್ತೆ ಮೆಟೀರಿಯಲ್ ಆಗಿರ್ಬೋದು. ಫಿಂಗರ್ ಪ್ರಿಂಟ್ ಒಂದ್ ಕಡೆ ಯಾರು ತಂದಿಟ್ರು ಅನ್ನೋದ್ರ ಬಗ್ಗೆ ಫಿಂಗರ್ ಪ್ರಿಂಟ್ ಕೂಡ ಏನೋ ಸಿಗತ್ತೆ. ಅದನ್ನು ಕೂಡ ಆಧಾರ್ ಕಾರ್ಡ್ ಇದರಲ್ಲಿ ಮ್ಯಾಚ್ ಮಾಡಿ ನೋಡ್ತಾರೆ. ಆ ನಂತರ ಯಾವ ವ್ಯಕ್ತಿ ಇರ್ತಾನೆ ಆತನನ್ನು ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನೊಂದು ಆ ಮೆಟೀರಿಯಲ್ ಒಂದ್ ವೇಳೆಯಲ್ಲಿ ಅವರು ಸಾಕಷ್ಟು ತಲೆ ಓಡಿಸಿ ಏನೋ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದೆ ಆ ಒಂದು ಮೆಟೀರಿಯಲ್ ಏನಿದೆ ಆ ಒಂದು ಮೆಟೀರಿಯಲ್ ಎಲ್ಲಿ ಇನ್ನು ಪ್ರೊಡಕ್ಷನ್ ಆಗಿದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಕಂಪ್ನಿ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಆ ನಂತರ ಆ ಒಂದು ಕಂಪ್ನಿಗೂ ಕೂಡ ಹೋಗುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಯಾರು ಇದನ್ನ ಖರೀದಿ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಖರೀದಿ ಮಾಡಿದ್ರು ಅಥವಾ ಆನ್ಲೈನ್ ಅಲ್ಲಿ ಏನಾದ್ರು ಖರೀದಿ ಮಾಡಿದ್ರ, ಹೀಗೆ ಸಾಕಷ್ಟು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಅಲ್ಲಿ ಕೂಡ ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಯಾರೋ ಒಬ್ರು ಬಂದು ಹೇಳ್ಬೋದು, ಸರ್ ಇಲ್ಲ ಹಿಂಗ್ ಯಾರೋ ಬಂದಿದ್ರು ಈ ರೀತಿಯಾಗಿ ನೋಡಿದ್ವಿ ಅಂತ ಹೇಳಿ. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಶೌಚಾಲಯ ಪಕ್ಕದಲ್ಲೇ ಈಗಾಗಲೇ ಅದು ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಶೌಚಾಲಯಕ್ಕೂ ಕೂಡ ನೋಡ್ಕೊಳೋದಕ್ಕೂ ಕೂಡ ಅಂತ ಕೆಲವೊಬ್ರು ವ್ಯಕ್ತಿಗಳು ಕೂಡ ಅಲ್ಲಿ ಇರ್ತಾರೆ. ಅವರನ್ನು ಕೂಡ ಈಗಾಗಲೇ ಕ್ರಾಸ್ ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗತ್ತೆ.